ಹಳ್ಳಿ ವಾತಾವರಣನೇ ನೋಡೋಕೆ ಚಂದ. ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇವತ್ತು ನಾವು ಹೋಗ್ತಾ ಇರೋದು ಹುಲುಕುಡಿ ಬೆಟ್ಟಕ್ಕೆ. ಹುಲುಕುಡಿ ವೀರಭದ್ರ ಸ್ವಾಮಿ ಬೆಟ್ಟಕ್ಕೆ 4 ಕಿಲೋಮೀಟರ್. ಈ ಬೆಟ್ಟ ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರ ಇದೆ. ದೊಡ್ಡಬಳ್ಳಾಪುರ ಮೇಲೆ ಬಂದು ಅಲ್ಲಿ ಡಿವಿಯೇಷನ್ ತಗೊಂಡು ಬರಬೇಕಾಗತ್ತೆ. ಅವ್ರದ್ದೇ ಏರಿಯಾ, ಸೈಲೆಂಟಾಗಿ ಹೋಗಬೇಕು. ಜಾಸ್ತಿ ಗಂಚಲಿ ಮಾಡೋ ಹಾಗಿಲ್ಲ, ಇಲ್ಲಾಂದರೆ ಗೊತ್ತಲ್ಲ. ಹುಲುಕುಡಿ ಬೆಟ್ಟ, ಈ ಬೆಟ್ಟಕ್ಕೊಂದು ಇತಿಹಾಸನೇ ಇದೆ. 10th ಇಲ್ಲ 12th ಸೆಂಚುರಿ ಅನಿಸುತ್ತೆ. ಗಂಗರು, ಹೊಯ್ಸಳರು ಆಡಳಿತ ಮಾಡ್ತಿದ್ದಂತಹ ಟೈಮ್ ಪೀರಿಯಡು. ಈ ಬೆಟ್ಟದಿಂದ ಅಡ್ಮಿನಿಸ್ಟ್ರೇಷನ್ನ ನಡೆಸ್ತಿದ್ರಂತೆ. ಅವ್ರ ಕಾಲದಲ್ಲಿ ನಿರ್ಮಾಣ ಆದಂತಹ ಕೆಲವು ಕಲ್ಲಿನ ಮಂಟಪಗಳು ಹಾಗೂ ದೇವಸ್ಥಾನ, ಹಾಗೆ ಶಾಸನ ಕೂಡ ಸಿಕ್ಕಿದೆ. ಹಾಗೆ ಅಗತ್ಯ ಮುನಿಗಳು ಕೂಡ ಇದೇ ಬೆಟ್ಟದಲ್ಲೇ ನೆಲೆಸಿದ್ರಂತೆ. ವಾವ್, ವ್ಯೂ ಸಾಕಾಗಿ ಕಾಣ್ತಾ ಇದೆ. ಬೆಟ್ಟದ ಮೇಲ್ಗಡೆ ಕ್ಲೌಡ್ ಇರೋದೆ. ಎಲೆಕೋಸ್ ತೋಟ ನೋಡಿ. ತೋಟ ವ್ಯವಸಾಯ ಮಾಡೋರು ಈ ಕಡೆ ಕಮ್ಮಿನೇ ಅನಿಸುತ್ತೆ. ಎಲ್ಲಿ ನೋಡಿದ್ರು ಬರೀ ನೀಲಗಿರಿ ತೋಪುಗಳು ಹೆಚ್ಚಾಗಿ ಕಾಣ್ತಾ ಇದೆ. ನೋಡಿ, ಈ ರೀತಿ ಕುರಿ ಮೇಯಿಸೋರು ಹಳ್ಳಿಯಿಂದ ಹಳ್ಳಿಗೆ, ಹಳ್ಳಿ ಹೋಗಿ ಈ ಥರ ಶೆಡ್ ಹಾಕ್ಕೊಂಡು ವಾಸ ಮಾಡ್ತಾರೆ. ಅವರು ಕುರಿ ಮೇಕೆಗಳಿಗೆ ಎಲ್ಲಿ ಮೇವು ಸಿಗುತ್ತೋ ಅಲ್ಲಿ ಮೇಯಿಸ್ಕೊಂಡು ಹಾಗೆ ಊರೂರ ಹೋಗ್ತಾ ಇರ್ತಾರೆ. ಒಂದು ಕಡೆ ಇರೋದೇ ಇಲ್ಲ ಅವರು. ವಾವ್, ನೋಡಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಇವೆಲ್ಲ ಡ್ರೌಟ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಕಡೆ ಎಲ್ಲ ಸ್ವಲ್ಪ ಮಳೆ ಕಡಿಮೆನೇ ಆಗೋದು. ಹಾಗಾಗಿ ಮೋಸ್ಟ್ಲಿ ಈ ಕಡೆ ವ್ಯವಸಾಯ ಮಾಡೋರು ಕೂಡ ಕಮ್ಮಿ ಅನಿಸುತ್ತೆ. ನಾವು ರೋಡಲ್ಲಿ ಬರ್ತಾ ನೋಡಿದಾಗೆ ಜಾಸ್ತಿ ತರಕಾರಿ ತೋಟಗಳಿದೆ. ಈ ತೆಂಗಿನ ತೋಟ, ಅಡಿಕೆ ತೋಟ, ಆ ಥರ ತೋಟಗಳೇ ಕಮ್ಮಿ. ನೀರಾವರಿ ಇದ್ರೆ ತಾನೇ ಆ ರೀತಿ ಎಲ್ಲ ತೋಟ ಮಾಡೋಕ್ಕಾಗೋದು. ಬೆಟ್ಟದ ಮೇಲೆ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಮ್ಮ ದೇವಿ ಟೆಂಪಲ್ಗಳಿದೆ. ಸೊ ಎಷ್ಟೋ ಜನರು ವೀರಭದ್ರೇಶ್ವರ ಸ್ವಾಮಿನ ಮನೆ ದೇವರಾಗಿ ಪೂಜೆ ಮಾಡ್ತಾರೆ. ಹಾಗೆ ಜೋರಾಗಿ ಜಾತ್ರೆ ಕೂಡ ಮಾಡ್ತಾರಂತೆ. ಇಲ್ಲಿ ಬೆಂಗಳೂರಿಗೆ ತುಂಬ ಹತ್ರದಲ್ಲಿದೆ. ಪೀಸ್ ಆ್ಯಂಡ್ ಕಾಮಾಗಿ ಅನ್ನಿಸ್ತಾ ಇದೆ. ಕಡಿಮೆ ಜನ ಇರ್ತಾರೆ. ಹಾಗಾಗಿ ನೇಚರ್ನ ಇಷ್ಟಪಡೋರು ಆರಾಮಾಗಿ ಬಂದು ಈ ಬೆಟ್ಟನ ವಿಸಿಟ್ ಮಾಡ್ಬೋದು. ಬೆಂಗಳೂರಿಂದ ನಂದಿ ಹಿಲ್ಸ್ ಹೋಗುವಷ್ಟೇ ಡಿಸ್ಟೆನ್ಸ್ ಈ ಬೆಟ್ಟಕ್ಕೂ ಕೂಡ ಇದೆ. ಆದರೆ ಇತ್ತೀಚೆಗಂತೂ ನಂದಿ ಬೆಟ್ಟದಲ್ಲಿ ವೀಕೆಂಡ್ ಆದರೆ ಸಾಕು, ಜಾತ್ರೆ ಮಾಡ್ತಾ ಇರ್ತಾರೆ ಜನ. ಅದು ಎಷ್ಟು ಜನ ಬರ್ತಾರೆ ಅಲ್ಲಿ. ಬೆಟ್ಟದ ಮೇಲೆ ಫುಲ್ಲು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಮಾಡಿಟ್ಟಿರ್ತಾರೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಈ ಪ್ಲೇಸಿಗೆ ಬರೋರು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ. ವಾವ್, ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಮೇಲ್ಗಡೆವರೆಗೂ ಟ್ರ್ಯಾಕ್ ಮಾಡಬೇಕನ್ಸುತ್ತೆ. ಸ್ವಲ್ಪ ಜನ ಬಂದಿದ್ದಾರೆ ನೋಡಿ. ತುಂಬ ಕಡಿಮೆ ಜನ ಇದ್ದಾರೆ ಇಲ್ಲಿ. ಯಾವುದೋ ಒಂದು 3-4 ಕಾರ್ ನಿಂತಿದೆ ಅಷ್ಟೇ ಇಲ್ಲಿ. ಮೋಸ್ಟ್ಲಿ ಅವರು ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಕೆ ಬಂದಿರ್ತಾರೆ ಅನ್ಸುತ್ತೆ.
ಓಂ ನಮಃ ಶಿವಾಯ್. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಟಾಪ್, ಅಲ್ಲಿಗೆ ಹೋಗಬೇಕು. ಎಷ್ಟು ಟೈಮ್ ತೊಗೊತೀವಿ ಅಂತ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ಟ್ರೆಕ್ ಮಾಡ್ತಾ ಇರೋದು. ಅಯ್ಯವ್ವ ಅಯ್ಯವ್ವ, ಇನ್ನೂ 100 ಮೀಟರ್ ಕೂಡ ಬಂದಿಲ್ಲ, ಆಗಲೇ ಎದುರುಸಿರು ಬರ್ತಿದೆ. ಯಪ್ಪ, ಈ ಟ್ರೆಕ್ಕಿಂಗ್ ಆಗ್ತಾ ಇಲ್ಲ. ಕುಮಾರ ಪರ್ವತ ಹೋಗೋಣ ಅನ್ಕೊಂಡಿದ್ದಲ್ಲ, ಈಗ ಗೊತ್ತಾಗ್ತಾ ಇದೆ ಬಾಡಿ ಎಷ್ಟು ಲೆವೆಲಲ್ಲಿ ಫಿಟ್ ಆಗೈತೆ ಅಂತ. ಟೈಮ್ 8 ಗಂಟೆ ಆಗಿದೆ. ಬಿಸಿಲು ಸ್ವಲ್ಪ ಕಮ್ಮಿ ಇದೆ. ಜಾಸ್ತಿ ಆಗುವಷ್ಟರಲ್ಲಿ ನಾವು ಮೇಲೆ ಹತ್ತು ಬಿಡಬೇಕು, ಇಲ್ಲಾಂದರೆ ಇನ್ನೂ ಟಯರ್ಡ್ ಆಗ್ತೀವಿ. ವಾವ್, ಮೇಲಿಂದ ಈ ರೀತಿ ವ್ಯೂ ನೋಡೋದೆ ಎಷ್ಟು ಖುಷಿ ಕೊಡುತ್ತೆ ಅಲ್ಲ. ಅಲ್ಲೆಲ್ಲೋ ದೂರದಲ್ಲಿ ಒಟ್ನಲ್ಲಿ ಸಿಟಿ ಥರ ಕಾಣಿಸ್ತಾ ಇದೆ. ಮೇ ಬಿ ನೆಲಮಂಗ್ಲ ಇರ್ಬೋದು ಅಂದ್ಕೊಳ್ತೀನಿ. ಪವರ್ ಕಾಲಿನ ಒಂದು ಹಾಫ್ ವೇ ಬಂದಿದ್ದೀವಿ ಈಗ. ಇಲ್ಲಿ ನೋಡಿ, ಬಂಡೆಕಲ್ಲಲ್ಲಿ ಶಿವನ ವಿಗ್ರಹ ಹಾಗೂ ನಂದಿ ವಿಗ್ರಹನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿಂದ ಇನ್ನೂ ಒಂದು ಅರ್ಧ ದಾರಿಗೆ ಹೋದರೆ ಟಾಪಿಗೆ ರೀಚ್ ಆಗ್ತೀವಿ. ನೋಡಿ, ಇನ್ನು ಮೇಲೆ ಹತ್ತಿಸಿದಾಗೆ ಇನ್ನು ದೂರಕ್ಕೆ ಸಿಟಿ ವ್ಯೂ ಎಲ್ಲ ಕಾಣ್ತಾ ಇದೆ. ಮುಂಚೆ ಇಲ್ಲಿ ಕಾಲ್ದಾರಿ ಇತ್ತಂತೆ, ಇವಾಗ ರೀಸೆಂಟಾಗಿ ಈ ರೀತಿ ಸ್ಟೆಪ್ಸ್ ಮಾಡಿದ್ದಾರೆ. ಮುಂಚೆನೇ ಎಷ್ಟೋ ಈಸಿಯಾಗಿ ಬೆಟ್ಟ ಹತ್ಬೋದಾಗಿತ್ತು ಅಂತ ಉಮೇಶ್ ಹೇಳ್ತಾ ಇದ್ದ. ಈ ರೀತಿ ಸ್ಟೆಪ್ಸ್ ಕ್ಲೈಮ್ ಮಾಡೋದ್ರಿಂದ ಕಾಫ್ ಮತ್ತು ಥೈ ಮಸಲ್ ಮೇಲೆ ಪ್ರೆಷರ್ ಬಿದ್ದು ಪೈನ್ ಬಂದೇ ಬರುತ್ತೆ. ತುಂಬ ದಿನಗಳಾಗೋಗಿತ್ತು ಇಷ್ಟೊಂದು ವರ್ಕೌಟ್ ಮಾಡಿ. ನನ್ನ ಬಾಡಿ ಇವಾಗ ಫುಲ್ ಕನ್ಫ್ಯೂಷನಲ್ಲಿ ಇರುತ್ತೆ ಅನಿಸುತ್ತೆ. ಆ ರಾಕ್ ಫಾರ್ಮೇಷನ್ ನೋಡಿ ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಲೇಯರ್ಸಲ್ಲಿ ಮತ್ತು ಕಲರ್ಸಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅರ್ಧ ಬಂಡೆ ಸೀಲ್ ಹೋಗಿರೋ ಥರ ಅನ್ನಿಸ್ತಾ ಇದೆ. ಆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ ಬಂಡೆಗಳ ಸುತ್ತಲೂ ಹೆಜ್ಜೆನ ಗೂಡು ಸುಮಾರಿದೆ. ಇಲ್ಲಿ ನೋಡಿ, ಬಂಡೆಗಳನ್ನೇ ಕೆತ್ತು ಸ್ಟೆಪ್ಸ್ ಥರ ಮಾಡಿಬಿಟ್ಟಿದ್ದಾರೆ.
ಫೈನಲಿ ವಿ ರೀಚ್ ಹಿಯರ್. ಇಲ್ಲಿ ಒಂದು ನೀರಿನ ಹೊಂಡ ಇದೆ. ಎನಿ ಟೈಮ್ ಇಲ್ಲಿ ನೀರು ಇದ್ದೇ ಇರುತ್ತಂತೆ. ಸೊ ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಇಲ್ಲಿ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರಂತೆ. ನನಗೆ ನೀರಂದರೆ ಸ್ವಲ್ಪ ಭಯ, ಹಾಗಾಗಿ ನಾನು ನೀರಲ್ಲಿ ಇಳಿತಾ ಇಲ್ಲ. ಇಲ್ಲಿ ನೋಡಿ ಟಾಪಿಂದ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ಇವೇ ನೋಡಿ ಆಗಿನ ಕಾಲದಲ್ಲಿ ಕಟ್ಟಿರೋ ಮನೆಗಳು, ಇನ್ನೂ ಎಷ್ಟು ಸ್ಟ್ರಾಂಗ್ ಆಗಿ ಹಾಗೆ ಇದ್ದಾವೆ. ಇಲ್ಲಿಂದ ಇನ್ನು ಸ್ವಲ್ಪ ದೂರ ಹೋದರೆ ಟೆಂಪಲ್ ಸಿಗುತ್ತೆ, ಬನ್ನಿ. ಒಂದು ಕಾಲದಲ್ಲಿ ಹತ್ತಿದ್ದೀನಿ ಸುಮ್ಮ 40 ಮಿನಿಟ್ಸ್ಗೆಲ್ಲ. ಯಾವಾಗ ಚಿಕ್ಕ ವಯಸ್ಸಲ್ಲ ಅವಾಗ ಬಿಡು, ಅವಾಗ ಅದೇ ಈಗ ಹುಡುಗರು ಆಗ್ತಲ್ವ, ಹಂಗೆ ಹುಡುಗರಿಗೆ ಎನರ್ಜಿ ಇರುತ್ತೆ. ಅದಕ್ಕೆ ಎಷ್ಟು ಬ್ಯಾಗ್ ಹಿಡ್ಕೊಂಡು ಹತ್ತುತ್ತಾ ಇದ್ದಿದ್ದು. ಈ ಮೆಟ್ಲುಗಳು ಮಾಡೇ ಇರುತ್ತೆ. ಹುಡುಗಲಿ ಬೆಟ್ಟದಿಂದ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟು ಕರ್ನಾಟಕದಲ್ಲಿ ಇರೋದೆಲ್ಲ ಕವರ್ ಮಾಡಬೇಕು. ಇದೇ ನೋಡಿ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಒಂದು ಬಂಡೆ ಒಳಗಡೆ ಕೊರೆದು ಟೆಂಪಲ್ ಮಾಡಿದ್ದಾರೆ ಅನ್ಸುತ್ತೆ. ಸುತ್ತಲೂ ಬರೀ ಬಂಡೆ ಕಲ್ಲುಗಳೇ ಇದೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಅದ್ರೊಳಗಡೆ ಹೋಗಬೇಕು ಟೆಂಪಲ್ಗೆ. ಈ ದೇವಸ್ಥಾನ 3 ದಿನ ಮಾತ್ರ ತೆಗೆದಿರುತ್ತಂತೆ, ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ. ಡೈಲಿ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಾಮಿಗಳು ಡೈಲಿ ಟ್ರೆಕ್ಕಿಂಗ್ ಮಾಡ್ಕೊಂಡೇ ಬರಬೇಕಲ್ಲ. ಏನಾರ ಅನ್ಕೊಂಡು ಎತ್ತಬೇಕಂತ. ಹಾಗೆ ಪಕ್ಕದಲ್ಲೇ ಭದ್ರಕಾಳಮ್ಮ ದೇವಿ ಟೆಂಪಲ್ ಕೂಡ ಇದೆ.
ಇವಾಗ ತಾನೇ ದೇವ್ರ ಪೂಜೆ ಮುಗೀತು. ಇಲ್ಲೇ ಒಂದು 1 hour ಸ್ಪೆಂಡ್ ಮಾಡಿದ್ವಿ. ಈಗ ಬೆಟ್ಟ ಇಳಿತಾ ಇದ್ವಿ. ಈಗ ಸ್ವಲ್ಪನೇ ಜನ ಬರ್ತಾ ಇದ್ದಾರೆ. ಆದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಇವಾಗ ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟನೇ. ಕಿಲೋ ಕಾಲು ಅಲ್ಲಿ ಹಿಂಗೆ ಆಡ್ತಾ ಇದ್ದೆ. ಸ್ಟಾರ್ಟ್ ಆಗ್ಬಿಡುತ್ತೆ ಕೆಳಗಡೆ ಹೋಗೋ ಅಷ್ಟರಲ್ಲಿ ಮಣ್ಣೆಲ್ಲ ಹೊರಬೇಡ. ಟ್ರೆಕ್ಕಿಂಗ್ ಇವಾಗ ತಾನೇ ಮುಗೀತು. ಈಗ ನಮ್ಮ ಮುಂದಿನ ಪಯಣ ಬ್ರೋ